ನೀವೆಲ್ಲರೂ ಕೂಡ ವಿಶ್ ಮಾಡಿರ್ಬೋದು ಅಂತ ಅಂದ್ಕೊಂಡಿರ್ತೇನೆ. ಯಾರಿಗಾದರೂ ವಿಶ್ ಮಾಡಿರಲಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಇರ್ತೀರಾ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇವತ್ತು ನಾನು ವ್ಲಾಗ್ ಮಾಡ್ತಿರ್ತೀನಿ ಅಂತ ಹೇಳಿದ್ರೆ, ನಾನು ಊರಿಗೆ ಹೋಗ್ತಿದ್ದೀನಿ. ಹಾಗೆ ಅಲ್ಲಿ ಮದುವೆ ಫಂಕ್ಷನ್ ಇದೆ. ಹಾಗೆ ನಮ್ಮ ಕಡೆ ಯಾವ ಥರ ಮದುವೆ ಶಾಸ್ತ್ರ ಮಾಡ್ತಾರೆ ಅಂತ ಹೇಳಿ ನಾನು ತೋರಿಸ್ತೇನೆ. ಹಳದಿ ಶಾಸ್ತ್ರ ಆಗಿರ್ಬೋದು, ಅರ್ಶಿನ ಹಳದಿ ಎರಡು ಕೂಡ ಒಂದೇ ಅಲ್ಲ. ಹಳದಿ ಶಾಸ್ತ್ರ, ಆಮೇಲೆ ಮದರಂಗಿ ಶಾಸ್ತ್ರ ಎಲ್ಲನ ಕೂಡ ತೋರಿಸ್ತೇನೆ. ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ತೀವಿ ವಿಡಿಯೋ ನೋಡಬೇಕು. ಹಾಗೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ, ನೀವು ಪಕ್ಕದಲ್ಲಿ ಅಲ್ಲಿ ಬೆಲ್ ಐಕಾನ್ ಇದೆ, ಅದನ್ನು ಪ್ರೆಸ್ ಮಾಡಿ ಆಲ್ ಬಟನ್ನ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹಾಕುವ ವೀಡಿಯೋಸ್ನ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರ್ತದೆ. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಇನ್ನೊಂದು ವಿಷಯ ಏನಂತ ಹೇಳಿದರೆ, ಇವತ್ತು ಹುತಾತ್ಮರ ದಿವಸ, ಮೌನ ಸ್ಮರಣೆ ಕೂಡ ಮಾಡ್ತಾರೆ ಎಲ್ಲರೂ ಕೂಡ. ಅದರ ಜೊತೆಗೆ ಇವತ್ತು ವ್ಯಾಲೆಂಟೈನ್ಸ್ ಡೇ. ಎಲ್ಲರೂ ಕೂಡ ಹುತಾತ್ಮರ ದಿವಸನೂ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಕೆಲವೊಬ್ಬರು ತುಂಬ ಪ್ರೀತಿಸಿರೋ ವ್ಯಕ್ತಿಗಳಿಗೆ ಇವತ್ತು ವಿಶ್ ಕೂಡ ಮಾಡ್ತಾರೆ. ನೀವೆಲ್ಲರೂ ಕೂಡ ವಿಶ್ ಮಾಡಿರ್ಬೋದು ಅಂತ ಅಂದ್ಕೊಂಡಿರ್ತೇನೆ. ಯಾರಿಗಾದರೂ ವಿಶ್ ಮಾಡಿರಲಿಲ್ಲ ಅಂದರೆ, ನಮ್ಮ ಮನೆಯಲ್ಲಿ ಯಾರು ಇರ್ತಾರೆ, ಅಪ್ಪ ಅಮ್ಮ ಇರ್ತಾರೆ, ಅವರಿಗೂ ವಿಶ್ ಮಾಡ್ಬೋದು. ಅದು ಹಾಗೆ ಕೂಡ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ಬೋದು. ಅದನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ಏನೂ ರೂಲ್ಸ್ ಇಲ್ಲ. ಏನೋ ಹೀಗೆ ಬರೆದೋದಕ್ಕೆ ಒಂದು ಹೇಳ್ತಿದ್ದಾರೆ ಅಷ್ಟೇ. ನಾನು ಇದನ್ನು ಯಾಕೆ ಹೀಗೆ ಒತ್ತಿ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಏನಂತಾರೆ ಕೆಲವರಿಗೆಲ್ಲ ಖುಷಿ ಎಲ್ಲ ಸೆಲೆಬ್ರೇಟ್ ಅಂತ, ಅದಕ್ಕೆ ಅಂತ ನಾನು ಹೇಳ್ತಿದ್ದೇನೆ ಅಷ್ಟೇ. ಇದೊಂದು ಸಣ್ಣ ವ್ಲಾಗ್ ಅಷ್ಟೇ. ಯಾಕಂತ ಹೇಳಿದ್ರೆ ನಾನು ನಾಡ್ದೆಲ್ಲ ಅಪ್ಲೋಡ್ ಮಾಡಬೇಕಲ್ಲ, ಅದನ್ನು ನೀವು ನೋಡಬೇಕಲ್ಲ. ಅದಕ್ಕೋಸ್ಕರ ನಾನು ಸಣ್ಣ ವ್ಲಾಗಲ್ಲಿ ಒಂದು ನಿಮಿಷ 2 ನಿಮಿಷ ಇರ್ಬೋದು, ಅಷ್ಟೇ ನಿಮಿಷದ ವ್ಲಾಗ್. ಅದರಲ್ಲಿ ನಾನು ನಿಮಗೆ ಹೇಳ್ತಿದ್ದೇನೆ. ನಿಮಗೆಲ್ಲರೂ ಕೂಡ ಫುಲ್ ವ್ಲಾಗ್ ನೋಡಿರೋಕ್ಕೆ ತುಂಬ ಥ್ಯಾಂಕ್ಸ್. ಇನ್ನೊಂದು ಏನಂತ ಹೇಳಿದರೆ, ನಂಗೆ ಇದೇ ಥರ ಸಬ್ಸ್ಕ್ರೈಬ್ ಮಾಡಿ. ನನಗೆ ಯೂಟ್ಯೂಬ್ ಚಾನಲ್ಲಿ ಇವಾಗ ಯೂಟ್ಯೂಬ್ ಚಾನಲ್ ಲೆವೆಲ್ ತುಂಬ ಕಡಿಮೆ ಆಗಿದೆ. ಯಾಕಂದರೆ ವ್ಲಾಗ್ ಹಾಕಬೇಕು ಅಂದರೆ ಕಂಟೆಂಟ್ ಬೇಕು. ನಂಗೆ ಕಂಟೆಂಟ್ ಏನಿಲ್ಲ. ಮಾರ್ನಿಂಗ್ ಡ್ಯೂಟಿಗೆ ಬಂದರೆ ಈವ್ನಿಂಗ್ ಡ್ಯೂಟಿ ಮುಗಿಸಿ ಹೋಗ್ಬೋದು. ಈ ಟೈಮಲ್ಲಿ ಕಂಟೆಂಟ್ ಏನೂ ಸಿಗೋದಿಲ್ಲ. ಅದಕ್ಕೋಸ್ಕರ ಹೀಗೆ ಅಪರೂಪಕ್ಕೊಮ್ಮೆ ನಾನು ಊರಿಗೆ ಹೋಗ್ತಾ ಇರ್ತೀನಲ್ಲ, ಹಾಗೆ ಏನಾದರೂ ಒಂದು ಸಿಗುವಾಗ ಒಂದು ಸಣ್ಣ ಪುಟ್ಟ ವಿಷಯನ ಕೂಡ ವ್ಲಾಗ್ ಮಾಡ್ತಾ ಇರೋದು, ಒಂದು ಯೂಟ್ಯೂಬ್ ಚಾನಲ್ಗೆ ಆಗಲಿ ಅಂತ ಹೇಳಿ. ಅಂದರೆ ಅದು ಟೈಮ್ ಪಾಸಿಗೆ ಮಾಡ್ತಿರೋದಷ್ಟೇ. ನಾನು ಅದರಿಂದ ಅರ್ನ್ ಮಾಡಬೇಕು ಅಂತಲ್ಲ, ಅರ್ನ್ ಮಾಡಲಿಕ್ಕೆ ಅದಕ್ಕೆ ಅಷ್ಟೇ ಕಷ್ಟಪಡಬೇಕು, ಅಷ್ಟೇ ಚೆನ್ನಾಗಿ ಎಡಿಟಿಂಗ್ ಮಾಡಬೇಕು. ನೀವು ನನ್ನ ವೀಡಿಯೋಸ್ ನೋಡಿರ್ಬೋದು, ನಂದು ಯಾವುದು ಎಡಿಟಿಂಗ್ ಏನು ಚೆನ್ನಾಗಿಲ್ಲ. ನಾರ್ಮಲ್ ಹೀಗೆ VN ಆ್ಯಪಲ್ಲಿ ಎಡಿಟ್ ಮಾಡ್ತೀನಿ, ಹಾಕ್ತೇನೆ ಅಷ್ಟೇ, ಬೇರೆ ಏನು ಕೂಡ ಮಾಡಲ್ಲ. ಹಾಗೆ ನಂದು ಯೂಟ್ಯೂಬ್ ಗ್ರೋತ್ ಆಗ್ತಾ ಇಲ್ಲ, ಒಂದು ಸ್ವಲ್ಪ ಕಡಿಮೆ ಆಗ್ತಾಯಿದೆ. ಕಡಿಮೆ ಆದರೂ ಪರವಾಗಿಲ್ಲ, ನನಗೆ ಅದೇನು ಬೇಕಾಗಿಲ್ಲ. ನಾನು ಸುಮ್ಮನೆ ಹೀಗೆ ಒಂದು ಟೈಮ್ ಪಾಸಿಗೆ ಹಾಕ್ತಿದ್ದೇನೆ ಅಷ್ಟೇ. ಹಾಗೆ ಇನ್ನೊಂದು ವ್ಲಾಗಲ್ಲಿ ಸಿಗುವ. ಅಲ್ಲಿ ತನಕ ಟಾಟಾ, ಬೈ ಬೈ, ಟೇಕ್ ಕೇರ್.